ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಇವತ್ತಿನ 5 ಕ್ವಶನ್ಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓಪನ್ ಚಾನಲ್ ಫ್ಲೋ ಮೇಲೆ ಇದಾವ, ನೋಡ್ಕೊಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ರೀಕ್ಲೇಮೇಷನ್ ಆಫ್ ದ ಅಲ್ಕಲೈನ್ ಸಾಯಿಲ್? ಇಲ್ಲಿ ಆಗ್ಬೇಕಪ್ಪ ಇದು ಹೇಳ್ತಾ, ಇದು ಬೇರೆ ಸಬ್ಜೆಕ್ಟ್ದು ಇಲ್ಲಿ ಬಂದದ. ಇದಕ್ಕೆ ಆನ್ಸರ್ ಇಲ್ಲಿ ಹೇಳ್ಬಿಟ್ಬಿಡೋಣ. ಬಿ, ಅಡಿಷನ್ ಆಫ್ ಜಿಪ್ಸಮ್ ಟು ಸಾಯಿಲ್ ಅಂಡ್ ಲೀಚಿಂಗ್. ನೆಕ್ಸ್ಟ್, the wetted perimeter and the cross-sectional area of the channel is 5 meter and 9 respectively. What is the hydraulic radius? Note, bhಳ easy ಕೇಳಕತ್ತಾರ. R is equal to A by P. R ಎಷ್ಟದ? wetted perimeter ಕೊಟ್ಟಾರ ಈ ಸತಿ, ಹೌದಾ? wetted perimeter ಎಷ್ಟು ಕೊಟ್ಟಾರ? 5 ಕೊಟ್ಟಾರ. ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟು ಕೊಟ್ಟಾರ? 9 ಕೊಟ್ಟಾರ. therefore R ಎಷ್ಟತಿ ಈಗ? 1.8 is the right answer. Okay na? Next one, what is the depth of flow in circular channel of diameter 2 meter? What is the depth of flow in circular channel of diameter 2 meter for the maximum velocity? Maximum velocity ಏನಿತ್ತು ಕಂಡೀಷನ್? ಇದು ಮ್ಯಾಕ್ಸಿಮಮ್ ವೆಲಾಸಿಟಿ ಹೋಗ್ಬೇಕಾದ್ರೆ ಎಷ್ಟು ಇರ್ಬೇಕು ಡೆಪ್ತು? ಅದು ಡಿಸ್ಚಾರ್ಜ್ಗಲ್ಲ, 0.81d. 0.84 ಬರ್ಸಿದ್ದೇನೆ ಲಾಸ್ಟ್, 0.81 ಬರ್ಕೊಡ್ರಿ. 0.81d ಬೇಡ, 81 ಬರ್ಕೊಡ್ರಿ, ಚೇಂಜ್ ಮಾಡಿ. 0.81d. therefore ಇಷ್ಟು ಡೆಪ್ತಿಗೆ ಅದೇನು ಬರ್ತದ? ಮ್ಯಾಕ್ಸಿಮಮ್ ವೆಲಾಸಿಟಿ ಬರ್ತದೆ. therefore 0.81 into diameter is 2 meter. ಎಷ್ಟು? 1.62 meter ಹೈಟಿಗೆ ಮ್ಯಾಕ್ಸಿಮಮ್ ವೆಲಾಸಿಟಿ ಬರ್ತದೆ. ಓಕೆ, which of the following expression represents the critical state of flow in a non-rectangular channel? Non-rectangular ಅಂತ ಅಂದ್ಬಿಟ್ರು ಅವರು. ಅಂದ್ರೆ ಫಾರ್ ಕಾಮನ್ ಇಕ್ವೇಶನ್ ಐತೆ ನಮ್ಗೆ, ಏನದ? q ಸ್ಕ್ವೇರ್ ಬೈ ಟಿ ಈಸ್ ಈಕ್ವಲ್ ಟು q ಸ್ಕ್ವೇರ್ ಬೈ ಜಿ ಈಸ್ ಈಕ್ವಲ್ ಟು a ಕ್ಯೂಬ್ ಬೈ ಟಿ ಏನೈತಿಲ್ಲ, ಇದು ಕಾಮನ್ ಜನರಲ್ ಇಕ್ವೇಶನ್ ಫಾರ್ ಆಲ್ ಶೇಪ್ಸ್. ಓಕೆನಾ? ಇದು ಯಾರಿಗಿದು? ಇದು ರೆಕ್ಟ್ಯಾಂಗಲ್ಗೆ ಮಾತ್ರ. ಇನ್ ತೆಗೆದು ಬಿಡಿದ್ನ. ಇದ್ರೊಳಗೆ ಯಾವ್ದು ಕರೆಕ್ಟ್ ಆಗ್ತದೆ ನೋಡು? ಬಿ ಆನ್ಸರ್ ಆಗುತ್ತಾ? ವೆರಿ ಗುಡ್, ಬಿ ಇಸ್ ದ ಆನ್ಸರ್. ಇದು ಬಹಳ ಹಾಕ್ರಿ. ಓಪನ್ ಚಾನಲ್ ಫ್ಲೋ ಅಂದ್ರೆ ಈಕ್ವೇಶನ್ ನೋಡು. ಮತ್ತೆ ಈ ಈಕ್ವೇಶನ್ ಯಾವಾಗ ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ಇದು. ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಾಲ್ಯೂಗಳು ಕ್ರಿಟಿಕಲ್ ವ್ಯಾಲ್ಯೂಸ್ ಇರ್ತಾವ, ರೈಟಾ? ಲಾಸ್ಟ್ ಕ್ವಶನ್ ಆಫ್ ಟುಡೇ, a rectangular channel of cross sectional area dimensions 15 by 9 is running at 1/3. what is the hydraulic radius of the channel? ಎಷ್ಟೈತಿ ಇದು? ರೆಕ್ಟ್ಯಾಂಗಲ್ 15 ಐತಿ, ಇದು 9 ಐತಿ. ಇದು ಡೈಮೆನ್ಷನ್ 1/3 ಮೂವ್ ಆಗತ್ತೆ. ಡೆಪ್ತ್ ಎಷ್ಟಾಯ್ತು? 3 ಆಯ್ತು. ಹಂಗಾರೆ ಪೆರಿಮೀಟರ್ ಎಷ್ಟಾಯ್ತು? 15 + 3 + 3 21. ಓಕೆ, ಇದು ಏರಿಯಾ ಎಷ್ಟಾಯ್ತು? 15 × 3 15 × 3. ಟೋಟಲ್ ಆನ್ಸರ್ 2.14. ಕರೆಕ್ಟಾ? therefore none of the above is the correct answer. ಓಕೆ, 2.14 ಇದ್ರೊಳಗೆ ಯಾವುದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ದಿನ 5 ಕ್ವಶನ್ ಸಾಲ್ವ್ ಮಾಡೋಣ. ನಾಲೆಜ್ ಜಾಸ್ತಿ ಆಗ್ತಾ ಹೋಗ್ತದ, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದ. 5 ಕ್ವಶನ್, ಅದಕ್ಕೆ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ಈಕ್ವೇಶನ್ಸ್ ಅನಾಲಿಸಿಸ್ ಬರ್ಕೊಂತ ಇರ್ರಿ.